ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ PM ಕಿಸಾನ್ ಯೋಜನೆಯಿಂದ 19ನೇ ಕಂತಿನ ಹಣ ಯಾವಾಗ ಬರುತ್ತೆ, ಆ ಒಂದು 19ನೇ ಕಂತಿನ ಹಣ ಬರಬೇಕಂತಂದರೆ ಯಾವ ಒಂದು ಕೆಲಸನ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು PM ಕಿಸಾನ್ 19ನೇ ಕಂತಿನ ಹಣದ ಬಗ್ಗೆ ಮಾಹಿತಿನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈಗಾಗಲೂ ಬಹಳಷ್ಟು ರೈತರು ಇನ್ನೂ ಕೂಡ ಒಂದು PM ಕಿಸಾನ್ ಯೋಜನೆ ಅಡಿ ಒಂದು ರಿಜಿಸ್ಟರ್ಗಳನ್ನು ಇನ್ನೂ ಕೂಡ ಮಾಡ್ಕೊಂಡಿಲ್ಲ ಅಂತ ಮಾಹಿತಿನ ಬರ್ತಾ ಇರುವಂಥದ್ದು. ಅದಕ್ಕೋಸ್ಕರ ಈಗ ಅದರ ಜೊತೆಗೆ ಇನ್ನೂ ಕೂಡ KYCನೂ ಕೂಡ ಮಾಡಿಕೊಳ್ಳದೇ ಇರುವಂಥ ರೈತರು ಬಹಳಷ್ಟು ಜನರು ಇದ್ದಾರೆ ಅಂತ ಮಾಹಿತಿನ ಬರ್ತಾ ಇರುವಂಥದ್ದು. ಅದಕ್ಕಾಗಿ PM ಕಿಸಾನ್ ಯೋಜನೆಯಲ್ಲಿ ಯಾರೆಲ್ಲ KYCಗಳನ್ನು ಮಾಡಿಸ್ಕೊಂಡಿಲ್ವೋ, ಸೊ ಅಂಥವರು ಖಂಡಿತವಾಗಿ KYCನ ಮಾಡಿಸ್ಕೊಳ್ಳಿ. KYC ಮಾಡಿಸ್ಕೊಂಡ್ರೆ ಮಾತ್ರ ಒಂದು PM ಕಿಸಾನ್ ಹಣನ ಬರುವಂಥದ್ದು. ಈ ಒಂದು PM ಕಿಸಾನ್ ಯೋಜನೆಯಲ್ಲಿ ಬಜೆಟ್ ಮಂಡನೆಗೆ ಒಂದಿಷ್ಟು ಮಾಹಿತಿಗಳನ್ನು ರೈತರು ಈ PM ಕಿಸಾನ್ ಬೆಲೆನ ಏರಿಕೆ ಮಾಡಬೇಕು ಅಂತ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು. ಅದಕ್ಕೋಸ್ಕರ ಈ 19ನೇ ಕಂತಿನಲ್ಲಿ ಆ ಬೇಡಿಕೆನ ಪ್ರತಿ ವರ್ಷ 6,000 ರೂಪಾಯಿ ಹಣನ ಈ PM ಕಿಸಾನ್ ಯೋಜನೆ ಅಡಿಯಲ್ಲಿ ಕೊಡ್ತಾ ಇರುವಂಥದ್ದು. ಇವಾಗ ಆ ಹಣನೇ 10,000 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ರೈತ ಪರ ಸಂಘಟನೆಗಳು, ಹೋರಾಟಗಾರರು ಈ ರೀತಿಯಾಗಿ ಮನವಿನ ಸಲ್ಲಿಸಿದರು. ಸೊ ಈ 19ನೇ ಕಂತಿನಲ್ಲಿ ಆ ಹಣನ ಹೆಚ್ಚಿಗೆ ಮಾಡಿದಾರಾ ಅಥವಾ ಇಲ್ವಾ ಎಂಬುದನ್ನು ಸಂಪೂರ್ಣವಾಗಿ ಗೊತ್ತಾಗಿಬಿಡುತ್ತೆ. ಹೀಗಾಗಿ ಈ ಹಣನ 10,000 ರೂಪಾಯಿ ಕೊಟ್ಟಿದ್ದರೆ 2,500 ರೂಪಾಯಿನೂ ಬರುವಂಥದ್ದು. ಸೊ 10,000 ರೂಪಾಯಿಗೆ ಏರಿಕೆಯನ್ನು ಮಾಡಿದ್ರೆ ರೈತರಿಗೆ ಪ್ರತಿ ಕಂತಿನಲ್ಲಿ 2,500 ರೂಪಾಯಿ ಬರುವಂಥದ್ದು. ವಾರ್ಷಿಕವಾಗಿ 10,000 ರೂಪಾಯಿನ ಏರಿಕೆ ಮಾಡಿದರೆ, ಸೊ ಇಲ್ಲಪ್ಪ ಅಂತಂದರೆ 4 ತಿಂಗಳಿಗೆ ಈ ಪ್ರತಿ ವರ್ಷ 6,000 ರೂಪಾಯಿನ PM ಕಿಸಾನ್ ಯೋಜನೆಯಲ್ಲಿ ಕೊಡ್ತಾ ಇರುವಂಥದ್ದು. 4 ತಿಂಗಳಿಗೊಮ್ಮೆ 2,000 ರೂಪಾಯಿನ ಇವಾಗ ಸದ್ಯಕ್ಕೆ ಕೊಡ್ತಾ ಇರುವಂಥದ್ದು. ಈ ಬೆಲೆ ಏರಿಕೆನ ಮಾಡಿದ್ರು ಅಂತಂದರೆ 4 ತಿಂಗಳಿಗೊಮ್ಮೆ 2,500 ರೂಪಾಯಿ ಬರುವಂಥದ್ದು ರೈತರಿಗೆ. ಇದು ಗುಡ್ ನ್ಯೂಸ್, ವಿಚಾರ ಅಂತ ಹೇಳ್ಬೋದು. ಅದಾದ ನಂತರ ವೀಕ್ಷಕರೇ, ಈ 19ನೇ ಕಂತಿನ PM ಕಿಸಾನ್ ಯೋಜನೆಯಲ್ಲಿ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಇದೇ ಫೆಬ್ರವರಿ 24ರ ಒಳಗಾಗಿ ಬರುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಫೆಬ್ರವರಿ 24ಕ್ಕೆ ಈ 19ನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಮಾಹಿತಿನ ಬಂದಿರುವಂಥ ಆ ಮಾಹಿತಿನ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ಈ PM ಕಿಸಾನ್ ಯೋಜನೆಯಲ್ಲಿ KYC ಮಾಡಿದರೆ ಮಾತ್ರ 19ನೇ ಕಂತಿನ ಹಣನ ಬರುವಂಥದ್ದು. KYC ಯಾರ್ದು KYCನ ಕಂಪ್ಲೀಟ್ ಆಗಿರಲ್ವೋ, ಸೊ ಅಂಥವರಿಗೆ 19ನೇ ಕಂತಿನ ಹಣನ ಬರೋದಿಲ್ಲ ಅಂತ ಮಾಹಿತಿನ ಕೂಡ ಬಂದಿರುವಂಥದ್ದು. ಹೀಗಾಗಿ PM ಕಿಸಾನ್ ಯೋಜನೆಯಲ್ಲಿ ಯಾರ್ಯಾರ್ದು KYCನ ಆಗಿರಲ್ವೋ, ಸೊ ಅಂಥವರು ನಿಮ್ಮ ಮೊಬೈಲಲ್ಲಿ ಕೂಡ ಮಾಡ್ಕೊಳ್ಬೋದು, ಅಥವಾ ಆನ್ಲೈನ್ ಸೆಂಟರ್ಗಳಿಗೆ ಅಥವಾ ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ ಈ ರೀತಿಯಾಗಿ CSC ಸೆಂಟರ್ಗಳಿಗೆ ಹೋಗಿ ನೀವು ಕೂಡ KYCನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿ PM ಕಿಸಾನ್ ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಈ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.